ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಪ್ರೀತಿಯ ಗಾನ ಗಣಪತಿ. ಇವತ್ತೊಂದು ಡಿಫ್ರೆಂಟ್ ಆಗಿರುವಂಥ ಡಿಸೈನ್ ಅಂತಲೇ ಹೇಳ್ಬೋದು. ತುಂಬಾನೇ ಚೆನ್ನಾಗಿದೆ, ಬೇಗನೆ ಮಾಡ್ಕೋಬಹುದು. ಅದಕ್ಕೆ ನಾನು ಇವತ್ತು ಕೂಡ ಸ್ಯಾಂಪಲ್ ಪೀಸಲ್ಲೇ ಮಾಡ್ತೀನಿ. ಅದಕ್ಕೆ ಹಾರೆಳೆ ದಾರ ಮತ್ತೆ ರೌಂಡ್ ಬೀಡ್, ನಿಮಗೆ ಯಾವುದು ಇಷ್ಟ ಆಗುತ್ತೆ ಆ ಥರ ತಗೋಬೋದು. ಅಲ್ಲಿಂದ ಸ್ಮಾಲ್ ಬೀಡ್, ನಾನು ಬಿಗ್ ಬೀಡ್ಸ್ ರೌಂಡ್ ಬೀಡ್ ಇದೆ ಅಲ್ವಾ, ಅದನ್ನ ಹೀಗೆ ಹಾರೆಳೆ ದಾರಕ್ಕೆ ಪೋಣಿಸ್ಕೊಂಡು ಇಟ್ಕೊಂಡಿದ್ದೀನಿ. ಈ ಥರ ಪೋಣಿಸ್ಕೋಬೇಕು. 10 ಅಥವಾ 11 ನಂಬರ್ ನೀಡಲಿದ್ರೆ ಸಾಕು. ಇಷ್ಟಲ್ಲೇ ಒಂದು ಡಿಸೈನ್ ಮಾಡ್ಕೋಬಹುದು. ತುಂಬಾನೇ ಈಸಿಯಿಂದ ಮಾಡ್ಕೋಬಹುದು ಇದನ್ನ. ಈಗ ಶುರು ಮಾಡೋಣ. ಶುರು ಮಾಡೋದಕ್ಕಿಂತ ಮುಂಚೆ ಯಾರೆಲ್ಲ ನನ್ನ ವಿಡಿಯೋಸ್ ನೋಡ್ತೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಹಾಗೇನೆ ವಿಡಿಯೋ ಇಷ್ಟ ಆಯಿತು ಅಂದರೆ ಲೈಕ್ ಕೊಡೋದನ್ನ ಮರಿಬೇಡಿ. ಹಾಗೇನೆ ಫ್ಯಾಮಿಲಿ ಆ್ಯಂಡ್ ಫ್ರೆಂಡ್ಸ್ಗೂ ಶೇರ್ ಮಾಡಿ ಅಂತ ಹೇಳ್ತಾ ಸಪೋರ್ಟ್ ಕೂಡ ಮಾಡಿ. ಈಗ ವಿಡಿಯೋ ಶುರು ಮಾಡೋಣ. ಮೊದಲಿಗೆ ಲಾಕ್ ಮಾಡ್ಕೊಳ್ತೀನಿ. 2 ಟೈಮ್ಸ್ ಲಾಕ್ ಮಾಡ್ಕೊಳ್ತೀನಿ. ಅಲ್ಲಿಂದ 5 ಚೈನ್ 1 2 3 4 5 ಎಲ್ಲಿ ಬರುತ್ತೆ ಅಲ್ಲಿಗೆ ಲಾಕ್ ಮಾಡ್ಕೋಬೇಕು. ತುಂಬಾ ಟೈಟ್ ಆಗಿ ಲಾಕ್ ಮಾಡ್ಕೊಳ್ಳೋದು ಬೇಡ. ಈ ತರ ಅಲ್ಲಿಂದ ಮತ್ತೆ 5 ಚೈನ್ 1 2 3 4 5 ಅಲ್ಲಿಂದ ಒಂದು ಬೀಡ್ ನ, ಇಲ್ಲಿ ಬೀಡ್ ಇದೆ ಅಲ್ವಾ, ಅದನ್ನ ಹೀಗೆ ಇನ್ಸರ್ಟ್ ಮಾಡ್ಕೋಬೇಕು. ಅಲ್ಲಿಂದ ನೀಡಲ್ ಮೇಲೆ ಒಂದ್ಸಲ ದಾರ ಸುತ್ಕೊಳ್ತೀನಿ. ನೋಡಿ ಈ ತರ ಕಾಣಿಸ್ತಾ ಇದೆ ಅಂತ ಅನ್ಕೊಳ್ತೀನಿ. ಕರೆಕ್ಟ್ ಆಗಿ ಎಲ್ಲಿ ಬರುತ್ತೆ ಅಲ್ಲಿಗೆ ದಾರಾನ ಎಳ್ಕೊಂಡು, ಬೀಡ್ ಇದೆ ಅಲ್ವಾ, ಬೀಡ್ ಒಳಗಡೆಯಿಂದ ನಿಧಾನವಾಗಿ ಎಳ್ಕೋಬೇಕು. ಹೀಗೆ ನೋಡಿ ಈ ತರ ಇಳ್ಕೊಂಡ್ಮೇಲೆ ನೀಡಲ್ ಮೇಲೆ 3 ದಾರ ಇದೆ. 3 ದಾರ ಎಳ್ಕೊಂಡೆ ಅಲ್ವಾ, ಮತ್ತೆ ನೀಡಲ್ ಮೇಲೆ ದಾರ ಸುತ್ಕೊಂಡು 2ರಲ್ಲಿ 1 2ರಲ್ಲಿ 1. ಫಸ್ಟ್ ಸ್ವಲ್ಪ ಕಷ್ಟ ಆಗುತ್ತೆ, ಅಲ್ಲಿಂದ ಈಸಿ ಆಗ್ತಾ ಹೋಗುತ್ತೆ. ಮತ್ತೆ 5 ಚೈನ್ 1 2 3 4 5 ನೋಡಿ ಕರೆಕ್ಟ್ ಆಗಿ ಈ ತರ ಬೀಡು ಈ ತರ ನಿಲ್ಬೇಕು. ಹಾಗೆ ಲಾಕ್ ಮಾಡ್ಕೊಳ್ತೀನಿ. ಮತ್ತೆ 5 ಚೈನ್ 1 2 3 4 5 ಇಲ್ಲಿ ಲಾಕ್ ಆಯ್ತಲ್ವಾ. ಲಾಕ್ ಆದ್ಮೇಲೆ 2 ಟೈಮ್ಸ್ ಲಾಕ್ ಮಾಡ್ಕೋಬಹುದು. ಅಂದ್ರೆ ಕುಚ್ಚು ಪಕ್ಕ ಆಗುತ್ತೆ ಅಂದ್ರೆ ಈ ತರ ಕೂಡ ಲಾಕ್ ಮಾಡ್ಕೋಬಹುದು. ನೋಡಿ ಈ ತರ ನಾನು ಇಲ್ಲಿ ಹಾಕೋದು ಮಿಸ್ ಮಾಡ್ಕೊಂಡೆ. ಇಲ್ಲಿ ಸೇಮ್ ಇಲ್ಲಿ ಕೂಡ 2 ಟೈಮ್ಸ್ ಲಾಕ್ ಮಾಡ್ಕೊಳ್ಳಿ. ಅಲ್ಲಿಂದ 5 ಚೈನ್ 1 2 3 4 5 ಅಂದ್ರೆ ಇದು ಕುಚ್ಚು ಹಾಕಕ್ಕೆ. ಅದಕ್ಕೆ ನಾನಿಲ್ಲಿ 2 ಟೈಮ್ಸ್ ಲಾಕ್ ಮಾಡ್ಕೊಂಡಿದ್ದೀನಿ. ನೋಡಿ ಈ ತರ ಎಲ್ಲಿ ಬರುತ್ತೆ ಅಲ್ಲಿಗೆ ಲಾಕ್ ಮಾಡ್ಕೊಂಡೆ. ಮತ್ತೆ ಇನ್ನೊಂದ್ಸಲ ಸಿಂಗಲ್ ಕ್ರೋಶೆ ಪಕ್ಕದಲ್ಲಿ ಈ ತರ ಬರುತ್ತೆ. ಅಲ್ಲಿಂದ ಮತ್ತೆ 5 ಚೈನ್ 1 2 3 4 5 ಅಲ್ಲಿಂದ ಬೀಡ್ ನ ನೀಡಲ್ ಒಳಗೆ ಇನ್ಸರ್ಟ್ ಮಾಡ್ಕೊಂಡು ನೀಡಲ್ ಮೇಲೆ ಒಂದ್ಸಲ ದಾರ ಸುತ್ಕೊಳ್ತೀನಿ. ದಾರ ಸುತ್ಕೊಂಡು ನೋಡಿ ಕರೆಕ್ಟ್ ಆಗಿ ಎಲ್ಲಿ ಬರುತ್ತೆ ಅಂತ ನೋಡ್ಕೊಂಡು ನೀಡಲ್ ದಾರ ಎಳ್ಕೊಂಡು ಬೀಡ್ ಒಳಗಡೆಯಿಂದ ದಾರನ ಮೇಲೆ ಎಳಿತೀನಿ. ಅಲ್ಲಿಂದ ನೀಡಲ್ ಮೇಲೆ ದಾರ ಸುತ್ಕೊಳ್ತೀನಿ. 2ರಲ್ಲಿ 1 2ರಲ್ಲಿ 1 ನೋಡಿ. ಅಲ್ಲಿಂದ 5 ಚೈನ್ 2 3 4 5 ಎಲ್ಲಿ ಬರುತ್ತೆ ಅಲ್ಲಿಗೆ ಬೀಡ್ ಬೆಂಡ್ ಆಗಬಾರ್ದು. ಕರೆಕ್ಟ್ ಆಗಿ ಎಲ್ಲಿ ಬರುತ್ತೆ ಅಲ್ಲಿಗೆ ಲಾಕ್ ಮಾಡ್ಕೊಳ್ತೀನಿ. ಮತ್ತೆ ಅದ್ರ ಪಕ್ಕದಲ್ಲೇ ಇನ್ನೊಂದು ಲಾಕ್ ನೋಡಿ ಈ ತರ. ಮತ್ತೆ 5 ಚೈನ್ 1 2 3 4 5 ಎಲ್ಲಿ ಬರುತ್ತೆ ಕರೆಕ್ಟ್ ಆಗಿ ನೋಡ್ಕೊಂಡು ಅಲ್ಲಿಗೆ ಲಾಕ್. ಮತ್ತೆ ಇನ್ನೊಂದು ಅದ್ರ ಪಕ್ಕದಲ್ಲೇ ಇನ್ನೊಂದು ಸಿಂಗಲ್ ಕ್ರೋಶೆ ನೋಡಿ ಈ ತರ ಬರಬೇಕು. ಈಗ ಕಂಪ್ಲೀಟ್ ಮಾಡಿ ತೋರಿಸ್ತೀನಿ. 2 ಟೈಮ್ಸ್ ಲಾಕ್ ಮಾಡ್ಕೊಂಡಿದ್ದೀನಲ್ವಾ, ಅಲ್ಲಿಂದ ಸಿಂಗಲ್ ಕ್ರೋಶೆ ಹಾಕಿ ಲಾಕ್ ಮಾಡಿದ್ದೀನಿ. ಅಲ್ಲಿಂದ ಬ್ಯಾಕ್ ಸೈಡ್ಗೆ ಟರ್ನ್ ಮಾಡ್ಕೊಂಡಿದ್ದೀನಿ. ಇಲ್ಲಿ 5 ಚೈನ್ ಹಾಕಿದ್ದೆ ಅಲ್ವಾ, ಅಲ್ಲಿ ಸಿಂಗಲ್ ಕ್ರೋಶೆ ಮಾಡ್ಕೊಂಡು ಹೋಗ್ತೀನಿ. 5 ಟೈಮ್ಸ್ ಸಿಂಗಲ್ ಕ್ರೋಶೆ 2 ಆಯ್ತಲ್ವಾ. 3 4 5 ಟೈಮ್ ಸಿಂಗಲ್ ಕ್ರೋಶೆ ಆದ್ಮೇಲೆ ಇಲ್ಲಿ ಲಾಕ್ ಇದೆ ಅಲ್ವಾ, ಲಾಕಿಗೆ ಲಾಕ್ ಮಾಡ್ಕೊಳ್ತೀನಿ. ಲಾಕ್ ಇರೋ ಕಡೆ ಲಾಕ್. ನೀಡಲ್ ಮೇಲೆ ಒಂದ್ಸಲ ದಾರ ಸುತ್ಕೊಳ್ತೀನಿ. ಇಲ್ಲಿ 5 ಚೈನ್ ಹಾಕಿದ್ದೆ ಅಲ್ವಾ, ಇಲ್ಲಿ ಅದ್ರ ಒಳಗಡೆ ನೀಡಲ್ ಹಾಕಿ ದಾರಾನ ಮೇಲೆ ಎಳ್ಕೊಳ್ತೀನಿ. ನೀಡಲ್ ಮೇಲೆ ಈಗ 3 ದಾರ ಇದೆ. 3ಅನ್ನು ಒಂದೇ ನೀಡಲ್ನ ದಾರದಿಂದ ಎಳ್ಕೊಳ್ತೀನಿ. ನೋಡಿ ಹಾಫ್ ಡಬಲ್ ಕ್ರೋಶೆ ಆಯ್ತಲ್ವಾ. ಮತ್ತೆ ನೀಡಲ್ ಮೇಲೆ ಒಂದ್ಸಲ ದಾರ ಸುತ್ಕೊಳ್ತೀನಿ. ಮತ್ತೆ ದಾರಾನ ಮೇಲೆ ಎಳ್ಕೊಂಡು ನೀಡಲ್ ಮೇಲೆ 3 ದಾರ ಇದೆ. ಮತ್ತೆ 3ಅನ್ನು ಒಂದೇ ಸಲ 1 ದಾರದಿಂದ ಎಳ್ಕೊಳ್ತೀನಿ. ಈಗ ಇದು ಹಾಫ್ ಡಬಲ್ ಕ್ರೋಶೆ ಆಗುತ್ತೆ. ನೋಡಿ ಹಾಫ್ ಡಬಲ್ ಕ್ರೋಶೆ ಆಯ್ತು. 2 ಹಾಫ್ ಡಬಲ್ ಕ್ರೋಶೆ ಆಯ್ತು. ಮತ್ತೆ ನೀಡಲ್ ಮೇಲೆ ದಾರ ಸುತ್ಕೊಳ್ತೀನಿ. ಹಾಫ್ ಡಬಲ್ ಕ್ರೋಶೆ 3 ಆಯ್ತು. 4 5 ನೋಡಿ 5 ಡಬಲ್ ಕ್ರೋಶೆ ಆಯ್ತಲ್ವಾ. ನೀಡಲ್ ಮೇಲೆ ಒಂದ್ಸಲ ದಾರ ಸುತ್ಕೊಳ್ತೀನಿ. ಬೀಡ್ ಮೇಲ್ಗಡೆ ಸಿಂಗಲ್ ಕ್ರೋಶೆ ಇದೆ ಅಲ್ವಾ, ಅಲ್ಲಿ ಕೂಡ ಹಾಫ್ ಡಬಲ್ ಕ್ರೋಶೆ ನೋಡಿ. ಅಲ್ಲಿಂದ ಮತ್ತೆ
ನೀಡಲ್ ಮೇಲೆ ದಾರ ಸುತ್ಕೊಳ್ತೀನಿ. ನೆಕ್ಸ್ಟ್ ಗ್ಯಾಪ್ ಇಲ್ಲಿ ಅಲ್ಲಿಗೂ ನೀಡಲ್ ಹಾಕಿ ದಾರಾನ ಮೇಲೆ ಎಳ್ಕೊಂಡು ಹಾಫ್ ಡಬಲ್ ಕ್ರೋಶೆ 1 ಆಯ್ತು. 2 3 4 ನೀಡಲ್ ಮೇಲೆ ದಾರ ಸುತ್ಕೋಬೇಕು. ಲಾಕ್ ಇರೋ ಕಡೆ ಲಾಕ್ ಮಾಡ್ಕೊಳ್ತೀನಿ. 5 ಚೈನ್ ಹಾಕಿದೆ ಅಲ್ವಾ, ಅಲ್ಲಿಗೆ ಸಿಂಗಲ್ ಕ್ರೋಶೆ. ಇಲ್ಲಿ ಹಾಫ್ ಡಬಲ್ ಕ್ರೋಶೆ ಹಾಕಿದ್ದು, ಇಲ್ಲಿ ಸಿಂಗಲ್ ಕ್ರೋಶೆ. 3 4 5 ಲಾಕ್ ಇರೋ ಕಡೆ ಲಾಕ್. ಸೇಮ್ ಹೀಗೇನೆ ಮಾಡ್ಕೊಂಡು ಹೋಗ್ತೀನಿ. ಇಲ್ಲಿಗೂ ಸೇಮ್ ಹಾಗೇನೆ ಇಲ್ಲಿ ಮಾಡಿದ್ದೆ ಅಲ್ವಾ, ಹಾಗೇನೆ ಇಲ್ಲಿಯೂ ಮಾಡ್ಕೊಂಡು ಹೋಗ್ತೀನಿ. ಕಂಪ್ಲೀಟ್ ಆದ್ಮೇಲೆ ತೋರಿಸ್ತೀನಿ ಯಾವ ತರ ಕಾಣಿಸುತ್ತೆ ಅಂತ. ಫಸ್ಟ್ ರೌಂಡಿಗೆ ಕಂಪ್ಲೀಟ್ ಮಾಡ್ಕೊಂಡಿದ್ದೀನಿ. ಈಗ ಇನ್ನೊಂದು ಕಲರ್ ದಾರದಿಂದ ಡಿಸೈನ್ ಸ್ಟಾರ್ಟ್ ಮಾಡೋಣ. ಮೊದಲಿಗೆ ಇಲ್ಲಿ ಹೋಲ್ ಕಾಣಿಸ್ತಾ ಇದೆ ಅಲ್ವಾ, ಈ ಹೋಲ್ಗೆ ನೀಡಲ್ ಹಾಕಿ ಲಾಕ್ ಮಾಡ್ಕೊಳ್ತೀನಿ. ಅಲ್ಲಿಂದ ಇಲ್ಲಿ ಹೋಲ್ ಇದೆ ನೋಡಿ, 5 ಸಿಂಗಲ್ ಕ್ರೋಶೆ ಹಾಕಿದ್ರೆ ಅಲ್ಲಿ ಹೋಲ್ಗಳು ಕಾಣಿಸುತ್ತೆ. ಹೋಲ್ಗೆ ಸಿಂಗಲ್ ಕ್ರೋಶೆ ಹಾಕ್ತಾ ಹೋಗ್ತೀನಿ. 5 ಸಿಂಗಲ್ ಕ್ರೋಶೆ ಹಾಕೊಂಡೆ. 5 ಸಿಂಗಲ್ ಕ್ರೋಶೆ ಆಯ್ತಲ್ವಾ. ಈಗ ಇಲ್ಲಿ ಒಂದು ಸಿಂಗಲ್ ಕ್ರೋಶೆ, ಅಲ್ಲಿಂದ ಒಂದು ಬೀಡ್ ಹಾಕೊಳ್ತೀನಿ. ಒಂದು ಸ್ಮಾಲ್ ಬೀಡ್ ಹಾಕಿ ಒಂದು ಹೋಲ್ ಬಿಟ್ಬಿಟ್ಟು ಇನ್ನೊಂದು ಹೋಲ್ಗೆ ನೀಡಲ್ ಹಾಕಿ ಲಾಕ್ ಮಾಡ್ಕೊಳ್ತೀನಿ. ಫಸ್ಟ್ ಟೈಮ್ ಮಾತ್ರ ಆ ತರ ಮಾಡ್ಬೇಕು. ಒಂದು ಹೋಲ್ ಬಿಟ್ಟು ಒಂದು ಹೋಲ್ಗೆ ಲಾಕ್ ಮಾಡ್ಕೋಬೇಕು. ಅಲ್ಲಿಂದ ಮತ್ತೆ ದಾರ ಮೇಲೆ ಮಾಡ್ಕೊಳ್ತೀನಿ. ಮತ್ತೆ ಪಕ್ಕದಲ್ಲೇ ನೋಡಿ ಹೋಲ್ ಕಾಣಿಸ್ತಾ ಇದೆ ಅಲ್ವಾ, ಇಲ್ಲಿ ಅಲ್ಲಿಗೆನೆ ಲಾಕ್ ಮಾಡ್ಕೊಳ್ತೀನಿ. ಇನ್ನೆಲ್ಲ ಪಕ್ಕದಲ್ಲೇ ಲಾಕ್ ಮಾಡ್ಬೇಕು. ಫಸ್ಟಿಗೆ ಮಾತ್ರ ಒಂದು ಹೋಲ್ ಬಿಟ್ಟು ಒಂದು ಹೋಲ್ಗೆ ಲಾಕ್ ಮಾಡ್ಕೊಳ್ಳೋದು. ಮತ್ತೆ ದಾರ ಮೇಲೆ ಮಾಡ್ಕೊಳ್ತೀನಿ. ಪಕ್ಕದಲ್ಲಿ ಹೋಲ್ ಕಾಣಿಸ್ತಾ ಇದೆ ನೋಡಿ, ಆ ಹೋಲ್ಗೆ ನೀಡಲ್ ಹಾಕಿ ದಾರ ಮೇಲೆ ಎಳ್ಕೊಂಡು ಲಾಕ್ ಮಾಡ್ತೀನಿ. ಮತ್ತೆ ದಾರ ಮೇಲೆ ಮಾಡ್ಕೊಳ್ತೀನಿ. 1 ಬೀಡ್ ಪಕ್ಕದ ಹೋಲ್ಗೆ ನೀಡಲ್ ಹಾಕಿ ದಾರಾನ ಮೇಲೆ ಎಳ್ಕೊಂಡು ಲಾಕ್ ಮಾಡ್ತೀನಿ. ಹಾಗೇನೆ ಕಂಟಿನ್ಯೂ ಮಾಡ್ಕೊಂಡು ಹೋಗ್ತೀನಿ. ನೋಡಿ ಈ ತರ ಬರಬೇಕು ಡಿಸೈನು. ಬೀಡ ಹಾಕೊಳ್ತೀನಿ. ಪಕ್ಕದ ಹೋಲ್ಗೆ ನೀಡಲ್ ಹಾಕಿ ದಾರನ ಮೇಲೆ ಇಳ್ಕೊಂಡು ಈ ತರ ಬರುತ್ತೆ. ಕೊನೆಗೆ ಒಂದು ಬೀಡ ಹಾಕಿ ಒಂದು ಹೋಲ್ ಬಿಟ್ಟು ಲಾಕ್ ಮಾಡ್ಕೊಂಡೆ. ಇಲ್ಲಿ ಗ್ಯಾಪ್ ಇದೆ ಅಲ್ವಾ, ಇಲ್ಲಿ ಒಂದು ಹೋಲ್ ಕಾಣಿಸ್ತಾ ಇದೆ ಅಲ್ವಾ, ಅಲ್ಲಿಗೆ ಒಂದು ಸಿಂಗಲ್ ಕ್ರೋಶೆ. ಇಲ್ಲಿ ಒಂದು ಸಿಂಗಲ್ ಕ್ರೋಶೆ ಮಾಡ್ಕೊಳ್ತೀನಿ. ಸಿಂಗಲ್ ಕ್ರೋಶೆ ಅಂದ್ರೆ ಇಲ್ಲಿ ಕುಚ್ಚು ಹಾಕ್ತೀವಲ್ವಾ, ಅಲ್ಲಿಗೆ 5 ಸಿಂಗಲ್ ಕ್ರೋಶೆ ಮಾಡ್ಕೊಂಡು ಹೋಗ್ತೀನಿ. ಅಲ್ಲಿಂದ ಹೋಲ್ ಕಾಣಿಸುತ್ತಲ್ಲ, ಇಲ್ಲಿಗೆ ಸಿಂಗಲ್ ಕ್ರೋಶೆ ಅಂದ್ರೆ ಇದು ಕುಚ್ಚು ಹಾಕ್ಲಿಕ್ಕಿರುವಂತದ್ದು. ಅಲ್ಲಿ ಸಿಂಗಲ್ ಕ್ರೋಶೆ ಮಾಡ್ಕೊಂಡು ಹೋಗ್ತೀನಿ. ಹೀಗೇನೆ ಮಾಡ್ತಾ ಹೋಗ್ಬೇಕು. ಸಿಂಗಲ್ ಕ್ರೋಶೆ ಹೋಲ್ಗಳು ಕಾಣಿಸುತ್ತೆ, ಅಲ್ಲೇ ನೀಡಲ್ ಹಾಕಿ. ತುಂಬಾ ಸಿಂಪಲ್ ಇದೆ. ತುಂಬಾ ಸಿಂಪಲ್ ಆಗಿ ಕೇಳೋರ್ಗೆ ಈ ತರ ಮಾಡ್ಕೊಡ್ಬೋದು. ಅಲ್ಲಿಂದ ಇಲ್ಲಿ ಹೋಲ್ ಕಾಣಿಸ್ತಾ ಇದೆ ಅಲ್ವಾ, ಅಲ್ಲಿಗೆ ನೀಡಲ್ ಹಾಕಿ ದಾರಾನ ಮೇಲೆ ಎಳ್ಕೊಂಡು ಸಿಂಗಲ್ ಕ್ರೋಶೆ ಈ ತರ ಬರುತ್ತೆ. ಅಲ್ಲಿಂದ ದಾರ ಮೇಲೆ ಮಾಡ್ಕೊಳ್ತೀನಿ. ಇಲ್ಲಿ ನೋಡಿ, ಈಗ ಇಲ್ಲಿ ಒಂದು ಹೋಲ್ ಬಿಟ್ಟು ಇನ್ನೊಂದು ಹೋಲ್ಗೆ ಫಸ್ಟ್ ಮತ್ತೆ ಲಾಸ್ಟ್ ಅಲ್ಲಿ ಮಾತ್ರ ಆ ತರ ಮಾಡ್ಕೋಬೇಕು. ಒಂದು ಹೋಲ್ ಬಿಟ್ಟು ಸೆಕೆಂಡ್ ಹೋಲ್ಗೆ ಹಾಕೋಬೇಕು ಸಿಂಗಲ್ ಕ್ರೋಶೆ. ಅಷ್ಟೇ ಮಾಡ್ಕೊಂಡೋದ್ರೆ ಆಯ್ತು. ನೋಡಿ ಈಗ ಅದ್ರ ಪಕ್ಕದ ಹೋಲ್ಗೆನೆ ಲಾಕ್ ಮಾಡ್ಕೊಳ್ತೀನಿ, ಅಂದ್ರೆ ಸಿಂಗಲ್ ಕ್ರೋಶೆ. ಇನ್ನೆಲ್ಲ ಪಕ್ಕನೆ ಸಿಂಗಲ್ ಕ್ರೋಶೆ ಮಾಡ್ಕೊಂಡು ಹೋದ್ರೆ ಆಯ್ತು. ನೋಡಿ ಅದ್ರ ಪಕ್ಕದ ಹೋಲ್ಗೆ ಸಿಂಗಲ್ ಕ್ರೋಶೆ ಅಂದ್ರೆ ಲಾಕ್ ಮಾಡ್ಕೊಳ್ತೀನಿ. ಈ ತರ ಬರಬೇಕು. ಬೀಡ ಹಾಕೊಂಡು ಲಾಕ್ ಮಾಡ್ತೀನಿ. ಮತ್ತೆ ದಾರ ಮೇಲೆ ಮಾಡ್ಕೊಳ್ತೀನಿ. ಹೀಗೇನೆ ಮಾಡ್ಕೊಂಡು ಹೋಗಿ ಕಂಪ್ಲೀಟ್ ಮಾಡ್ತೀನಿ. ಕಂಪ್ಲೀಟ್ ಆದ್ಮೇಲೆ ತೋರಿಸ್ತೀನಿ ಯಾವ ತರ ಕಾಣಿಸುತ್ತೆ ಡಿಸೈನ್ ಅಂತ. ನೋಡಿ ಕಂಪ್ಲೀಟ್ ಮಾಡ್ಕೊಂಡಿದ್ದೀನಿ. ಕಂಪ್ಲೀಟ್ ಆದ್ಮೇಲೆ ಈ ತರ ಕಾಣಿಸುತ್ತೆ. ನಾನಿಲ್ಲಿ 9 ಬೀಡ್ಸ್ ಬರುವ ಹಾಗೆ ಹಾಕೊಂಡಿದ್ದೀನಿ. ನೋಡಿ ಇಲ್ಲಿ 9 ಬೀಡ್ಸ್ ಬರುವ ಹಾಗೆ ಹಾಕೊಂಡಿದ್ದೀನಿ. ಇದಕ್ಕೆ 157 ದಾರದಿಂದ ಕುಚ್ಚು ಹಾಕಿದ್ದೀನಿ. ಇದಕ್ಕೆ ನೀವು 127 ದಾರದಿಂದಲೂ ಕುಚ್ಚು ಹಾಕೋಬಹುದು. ತುಂಬಾನೇ ಚೆನ್ನಾಗಿ ಕಾಣಿಸುತ್ತೆ ಡಿಸೈನು. ಸಿಂಪಲ್ ಆಗಿ ಇಷ್ಟಪಡೋರು ಈ ತರ ಕುಚ್ಚು ಹಾಕೋಬಹುದು. ಹಾಗೇನೆ ನೀವು ಕೂಡ ಟ್ರೈ ಮಾಡಿ ಹೇಗ್ ಬಂತು ಅಂತ ಕಮೆಂಟ್ ಮೂಲಕ ತಿಳಿಸಿ. ಹಾಗೇನೆ ಇದಕ್ಕೆ ಚಾರ್ಜ್ ಮಾಡಬಹುದು. ಅಂದ್ರೆ 500 ಇಂದ 550 600 ವರೆಗೂ ಚಾರ್ಜ್ ಮಾಡಬಹುದು. ಪ್ಲೇಸ್ ಡಿಪೆಂಡ್ ಆಗುತ್ತೆ. ಪಕ್ಕದಿಂದ ತೋರಿಸ್ತೀನಿ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ, ನೀಟಾಗಿದೆ ಅಂತ. ಒಂಚೂರು ಸುಕ್ ಬಂದಿಲ್ಲ ಡಿಸೈನು. ತುಂಬಾನೇ ನೀಟಾಗಿದೆ. ನೀವು ಕೂಡ ಖಂಡಿತವಾಗ್ಲೂ ಟ್ರೈ ಮಾಡಿ. ಹಾಗೇನೆ ಸಪೋರ್ಟ್ ಮಾಡಿ. ಫ್ಯಾಮಿಲಿ ಅಂಡ್ ಫ್ರೆಂಡ್ಸ್ಗೂ ಶೇರ್ ಮಾಡಿ. ಹಾಗೇನೆ ಯಾರೆಲ್ಲ ನನ್ನ ವಿಡಿಯೋಸ್ ನೋಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಹೇಳ್ತೀನಿ. ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತೀನಿ. ಇನ್ನೊಂದು ಡಿಫ್ರೆಂಟ್ ಆಗಿರುವಂತ ಸಾರಿ ಕುಚ್ಚು ಡಿಸೈನ್ ಒಂದಿಗೆ ಬರ್ತೀನಿ. ಅಲ್ಲಿವರೆಗೂ ಥ್ಯಾಂಕ್ ಯು. ಬಾಯ್.